ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ, ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಒಂದು ಚೂರೂ ತಿಳುವಳಿಕೆ ಇಲ್ಲ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಕೊಟ್ಟಿರೋ ಶಬ್ದನೂ ಅರ್ಥ ಆಗಲ್ಲ. ನೀವು ಯಾವುದೇ ವಿಷಯದ ಬಗ್ಗೆ ಬರಿಬೇಕು ಅಂತಂದ್ರೆ ಬರಿಬೇಕಾದ್ರೆ ನಾನು ಬರಿತಾ ಇರೋ ವಿಷಯದ ಬಗ್ಗೆ ಪೂರ್ಣ ಜ್ಞಾನವನ್ನು ಹೊಂದಿರೋದು ಒಳ್ಳೆಯದು. ತಪ್ಪಾಗಿ ಇನ್ನೇನೋ ಸೃಷ್ಟಿ ಮಾಡ್ಕೊಂಡು ಹೇಳ್ಬಿಡೋದಕ್ಕಿಂತಲೂ ಕೂಡ ನೇರವಾಗಿ ಆ ಭಾಷೆ ಅಂದರೆ ಇಂಗ್ಲಿಷ್ ಭಾಷೆಯ ಪದವನ್ನೇ ನೇರವಾಗಿ ಬಳಸೋದು ಒಳ್ಳೆಯದಲ್ವಾ? ತಪ್ಪುಗಳು ತಪ್ಪುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ.ಬಿ., ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸದ BCA ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ UB ಪವನಜ ಅವರು ಬರೆದಿರುವಂಥ ಡಿಜಿಟಲ್ ಸನ್ನಿವೇಶದಲ್ಲಿ ಪಾರಿಭಾಷಿಕ ಪದಗಳ ಬಳಕೆ ಅನ್ನುವಂಥ ಗದ್ಯ ಲೇಖನವನ್ನು ಕುರಿತು ಮಾತನಾಡ್ತಿದ್ದೆ. ಇದು ನನ್ನ 2ನೇ ತರಗತಿಯಾಗಿದೆ. ಬನ್ನಿ, ಈ ಡಿಜಿಟಲ್ ಸನ್ನಿವೇಶದಲ್ಲಿ ಪಾರಿಭಾಷಿಕ ಪದಗಳನ್ನು ಬಳಸಬೇಕಾದ್ರೆ ಆಗುವಂಥ ಅನಾನುಕೂಲಗಳು, ತೊಂದರೆಗಳು, ಅವಿವೇಕಗಳು ಏನೇನು ಅಂತೇಳಿ ಮಾತಾಡ್ತಾ ಇದ್ದೆ. ಮುಂದುವರೆದಂತೆ ಆ ಎಲ್ಲ ತಿಳುವಳಿಕೆಯನ್ನು ಪಡ್ಕೊಳ್ಳೋಣ. ಈಗ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಪದಗಳನ್ನು ಗಮನಿಸೋಣ. ಹಾರ್ಡ್ವೇರ್ ಎಂದರೆ ಗಣಕದಲ್ಲಿ ಕಣ್ಣಿಗೆ ಕಾಣಸಿಗುವ ಯಂತ್ರ ಭಾಗಗಳು. ಹಾರ್ಡ್ವೇರ್ ಅಂತಂದ್ರೆ ಕಣ್ಣಿಗೆ ಕಾಣಸಿಗುವ ಯಂತ್ರದ ಭಾಗಗಳನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಮದರ್ ಬೋರ್ಡ್, ಹಾರ್ಡ್ ಡಿಸ್ಕ್, ಕೀಲಿಮಣೆ ಇತ್ಯಾದಿ ಇವುಗಳನ್ನ ನಾವು ಹಾರ್ಡ್ವೇರ್ ಅಂತ ಕರ್ಕೋತೀವಿ. ಇದನ್ನು ಕನ್ನಡದಲ್ಲಿ ಯಂತ್ರಾಂಶ ಎಂದು ಕರೆಯಬಹುದು. ಯಂತ್ರಾಂಶ, ತಂತ್ರಾಂಶ, ಸಾಫ್ಟ್ವೇರನ್ನು ತಂತ್ರಾಂಶ ಅಂತಲೂ ಹಾರ್ಡ್ವೇರನ್ನು ಯಂತ್ರಾಂಶ ಅಂತಲೂ ಕರಿತೀವಿ. ಸಾಫ್ಟ್ವೇರ್ ಎಂದರೆ ಗಣಕ ಕೆಲಸ ಮಾಡಲು ಬೇಕಾಗುವ ಯಂತ್ರ ಭಾಗವಲ್ಲದ ಕಣ್ಣಿಗೆ ಕಾಣ ಸಿಗದ ಕಾರ್ಯಾಚರಣಾ ವ್ಯವಸ್ಥೆ, ಆಪರೇಟಿಂಗ್ ಸಿಸ್ಟಮ್ ಅಂತ ಏನು ಕರಿತೀವಿ ನಾವು, ಕ್ರಮವಿಧಿ, ಪ್ರೋಗ್ರಾಮ್ ಅಂತ ಏನು ಕರಿತೀವಿ, ಅದನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಅದು ಕಣ್ಣಿಗೆ ಕಾಣಿಸಲ್ಲ, ಫೀಲ್ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಆಲೋಚಿಸ್ಬೇಕು. ಕನ್ನಡದಲ್ಲಿ ತಂತ್ರಾಂಶ, ಯಂತ್ರಾಂಶವನ್ನು ಒಂದು ಸಂಗೀತ ಉಪಕರಣಕ್ಕೆ ಉದಾಹರಣೆಗೆ ವೀಣೆಗೆ ಹೋಲಿಸಿದರೆ ವೀಣೆ ಯಂತ್ರವಾಗುತ್ತದೆ, ಅದರಲ್ಲಿ ನುಡಿಸುವ ಸಂಗೀತವು ತಂತ್ರಾಂಶ ಆಗುತ್ತೆ ಅಂತ. ಯಂತ್ರಾಂಶ ಯಾವುದು ಅಂತಂದ್ರೆ ಹಾರ್ಡ್ವೇರ್ ಯಾವುದು ಅಂತಂದ್ರೆ ವೀಣೆ. ತಂತ್ರಾಂಶ ಯಾವುದು ಅಂತಂದ್ರೆ ಅದರಿಂದ ಬರುವಂತ ನಾದ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅದರಿಂದ ಬರುವಂತ ಸಂಗೀತ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಸಾಫ್ಟ್ವೇರ್ ಅನ್ನು ಕುರಿತು. ಮುಂದಕ್ಕೆ ನೋಡೋಣ. ಈ ಪ್ಯಾರದಲ್ಲಿ ನಾನು ಈಗಾಗಲೇ ಕೆಲವು ಇಂಗ್ಲಿಷ್ ಪದಗಳನ್ನು ಬಳಸುವುದನ್ನು ನೀವು ಗಮನಿಸಿರಬಹುದು. ಇಲ್ಲಿ ನಾನು ಅಂತ ಹೇಳ್ಕೊತಾ ಇರೋದು UB ಪವನಜ ಅವರನ್ನ. ಕೆಲವೊಮ್ಮೆ ಇಂಗ್ಲಿಷ್ ಭಾಷೆಯ ಪದಗಳನ್ನು ಹಾಗೆಯೇ ಬಳಸುವುದು ಹೆಚ್ಚು ಸೂಕ್ತ. ನೇರವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಇರೋದನ್ನ ಹಾಗೆ ಬಳಸ್ಕೊಂಡ್ಬಿಡೋದು ಒಳ್ಳೆಯದು. ಇಲ್ಲ ನಾವು ಕನ್ನಡೀಕರಿಸ್ತೀವಿ ಅಂತ ಅಂದ್ಬಿಟ್ಟು, ಅಥವಾ ನಮ್ಮ ಭಾಷೆ ಯಾವುದೋ ಸ್ಥಳೀಯ ಭಾಷೆಗೆ ನಾವು ಅದನ್ನು ತರ್ತೀವಿ, ತರ್ಜುಮೆ ಮಾಡ್ತೀವಿ ಅಂತಂದ್ರೆ ಅವಿವೇಕ ಆಗೋಗ್ತವೆ ಅಂತ ಹೇಳ್ತಾರೆ. ಉದಾಹರಣೆಗೆ ಮೌಸ್, ವೈರಸ್, ಮೋಡಮ್ ಇತ್ಯಾದಿ. ನಾವು ಕಾರು, ಬಸ್ಸು, ಪೆನ್ನು, ಪೆನ್ಸಿಲ್ ಇತ್ಯಾದಿಗಳನ್ನು ಬಳಸುತ್ತಿಲ್ಲವೇ ಹಾಗೆ ಈಗ ನೇರವಾಗಿ ಈಗ ಬೇರೆ ಇಂಗ್ಲಿಷ್ ಭಾಷೆಯಲ್ಲಿರುವಂಥ ಪೆನ್ನು ಅನ್ನುವಂಥದ್ದು, ಬಸ್ಸು ಅನ್ನುವಂಥದ್ದು, ಕಾರು ಅನ್ನುವಂಥದ್ದು, ಪೆನ್ಸಿಲ್ ಅನ್ನುವಂಥದ್ದು ಇವುಗಳನ್ನೆಲ್ಲ ನೇರವಾಗಿ ಇಂಗ್ಲಿಷ್ನಿಂದ ತೆಗೆದುಕೊಂಡು ಬಳಸ್ತಾ ಇದ್ದೇವಲ್ಲ. ಹಾಗೇನೆ ಕೆಲವು ತಾಂತ್ರಿಕ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಹಾಗೆ ಬಳಸಬೇಕಾಗುತ್ತೆ ಅಂತ ಹೇಳ್ತಾರೆ. ಕೆಲವು ಪದಗಳು ಅಂಕಿತ ನಾಮಗಳಾಗಿರುತ್ತವೆ, ಕೆಲವು ಕಂಪನಿಗಳು ರೂಪಿಸಿಕೊಂಡ ಹೆಸರುಗಳೂ ಇರುತ್ತವೆ. ಇವುಗಳನ್ನು ಅನುವಾದಿಸುವಂತಿಲ್ಲ. ಉದಾಹರಣೆಗೆ ಫೇಸ್ಬುಕ್, ಮೈಕ್ರೋಸಾಫ್ಟ್, ಬ್ಲೂಟೂತ್, ಪಾಸ್ಕಲ್, ಜಾವಾ ಇತ್ಯಾದಿ ಇವುಗಳನ್ನು ನಾವು ಅನುವಾದ ಮಾಡ್ಕೊಳ್ಳೋದು ಸಾಧ್ಯ ಆಗಲ್ಲ. ಅನುವಾದ ಮಾಡ್ಕೊಂಡ್ರೆ ಬೇರೆದೇ ಅರ್ಥ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಅನುವಾದ ಮಾಡಲಾರದ ಇನ್ನೂ ಒಂದು ಗುಂಪಿನ ಪದಗಳಿವೆ. ಅವು ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ. ಇವುಗಳಲ್ಲಿ 2 ಬಗೆಯವು ಇದಾವೆ. ಯಾವುದು? ಇವನ್ನು ಇಂಗ್ಲಿಷ್ನಲ್ಲಿ ಅಬ್ರಿವೇಷನ್ ಮತ್ತು ಅಕ್ರೋನಿಮ್ ಎಂದು ವಿಭಜಿಸಿದ್ದಾರೆ ಅಂತ ನೋಡಿ. ಅಬ್ರಿಯೇಷನ್ ಎಂದರೆ ಉದ್ದ ಹೆಸರಿನ ಪ್ರತಿಯೊಂದು ಪದದ ಮೊದಲ ಅಕ್ಷರಗಳ ಜೋಡಣೆ. ಅಬ್ರಿವೇಷನ್ ಅಂತಂದ್ರೆ ಉದ್ದ ಹೆಸರಿನ ಪ್ರತಿಯೊಂದು ಪದದ ಮೊದಲ ಅಕ್ಷರಗಳ ಜೋಡಣೆ. ಉದಾಹರಣೆಗೆ ಕೋಬಾಲ್ ಅನ್ನುವಂಥದ್ದಿದೆ, ಅದನ್ನ ಕಾಮನ್ ಬಿಸಿನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದನ್ನ ನಾವು ಶಾರ್ಟ್ ಮಾಡ್ಕೊಂಡು ಹೇಳೋದಾದ್ರೆ ಕೋಬಾಲ್ ಅಂತ ಅಂದ್ಬಿಟ್ಟು ಕರೆಯೋದು. ಕೋಬಾಲ್ ಅನ್ನೋನ್ನ ವಿಸ್ತರಿಸಿ ಅಂತ ಅಂದ್ಬಿಟ್ಟು ಒಂದಂಕ ಕೇಳ್ತಾರೆ ಕೆಲವು ಸಂದರ್ಭದಲ್ಲಿ. ಕೋಬಾಲ್ ಅನ್ನುವಂಥದ್ರ ಅಬ್ರಿವೇಷನ್ ಏನು ಅಂತಂದ್ರೆ ಕಾಮನ್ ಬಿಸಿನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ. ಬೇಸಿಕ್ ಅನ್ನುವಂಥದ್ದು ಬಿಗಿನರ್ಸ್ ಆಲ್ ಪರ್ಪಸ್ ಅನ್ನುವಂಥ ಶಬ್ದ ಆಗುತ್ತೆ. ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ನೋಡಿ. ಬೇಸಿಕ್ BASIC ಅಂತಂದ್ರೆ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅನ್ನುವಂಥ ಪೂರ್ತಿ ಹೆಸರನ್ನ ವಿಸ್ತಾರವಾದ ತಗೋತದೆ. ಡಾಸ್ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದ್ಬಿಟ್ಟು. ಡಾಸ್ ಅಂದ್ರೆ
ಸೋಪ್ ಅಂದರೆ ಸಿಂಪಲ್ ಆಬ್ಜೆಕ್ಟ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಅಂದ್ಬಿಟ್ಟು ಕರಿತೀವಿ. ಮುಂದಕ್ಕೆ ಆಕ್ರೋನಿಮ್ಗೆ ಉದಾಹರಣೆಗಳು ಪೋಟ್ರಾನ್ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ. ಆರ್ಪನೆಟ್ ಅಂತಂದ್ರೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ ಅಂತೇಳಿ. ಹಾಗೆ ಬಿಟ್ ಅಂತಂದ್ರೆ ಬೈನರಿ ಡಿಜಿಟ್ ಅಂತ ಕರಿತೀವಿ. ರಸ್ವ ರೂಪವನ್ನು ಕನ್ನಡದಲ್ಲಿ ಬರೆಯುವಾಗ ವಿಚಿತ್ರ ಸನ್ನಿವೇಶ ಎದುರಾಗುತ್ತದೆ. ಮೊಬೈಲ್ ಫೋನ್ಗಳಲ್ಲಿ ಬಳಸುವ ಸಿಮ್ ಕಾರ್ಡ್ ಅನ್ನು ಗಮನಿಸಿ. ಈಗ ನಾವು ಮೊಬೈಲ್ ಫೋನ್ಗಳಲ್ಲಿ ಸಿಮ್ ಕಾರ್ಡ್ಗಳನ್ನು ಬಳಸ್ತೀವಿ. ಆ ಸಿಮ್ ಕಾರ್ಡ್ ಅನ್ನು ಏನ್ ಹೇಳ್ತೀವಿ ಅಂತ ಅಂದ್ಬಿಟ್ಟು ನೋಡ್ತಾರೆ ನೋಡಿ. ಮೊಬೈಲ್ ಫೋನ್ಗಳಲ್ಲಿ ಬಳಸುವ ಸಿಮ್ ಕಾರ್ಡ್ ಅನ್ನು ಗಮನಿಸಿ. ಇದನ್ನು ಕನ್ನಡದಲ್ಲಿ SIM ಬಿಲ್ಲೆ ಎಂದು ಬರೆದರೆ ಅದು ಸರಿಯಾದ ರೂಪ. SIM ನೋಡಿ, SIM ಬಿಲ್ಲೆ ಅಂತ ಬರೆದ್ರೆ ಅದು ಸರಿಯಾದ ರೂಪ. ಆದರೂ ಎಲ್ಲರೂ ಸಿಮ್ ಕಾರ್ಡ್ ಎಂದೇ ಬಳಸುತ್ತಿದ್ದಾರೆ. ಬಳಕೆಯಲ್ಲಿ ಬಂದುದನ್ನು ಬದಲಿಸುವುದು ಕಷ್ಟ. ಅದು ತಪ್ಪಾಗಿದ್ರೂ ಕೂಡ ಕೆಲವು ಸಾರಿ ಬಳಕೆಯಲ್ಲಿ ಬಂದ್ಬಿಟ್ಟಿದ್ರೆ ಅದನ್ನ ತಪ್ಪಿಸೋದು ಕಷ್ಟ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಈಗ ನಾವೆಲ್ಲರೂ ಸಿಮ್ ಕಾರ್ಡ್ ಅಂತ ಹೇಳ್ತಾ ಇದ್ದೇವೆ. SIM ಅಂತ ಎಲ್ಲಿ ಬಳಸ್ತಾನೆ ಇಲ್ಲ. SIM ಬಿಲ್ಲೆ ಅಂತ ಅಂದ್ಬಿಟ್ಟು ನಾವು ಎಲ್ಲಿ ಹೇಳ್ತಾ ಇದ್ದೇವೆ ಕನ್ನಡದಲ್ಲಿ? ಇಲ್ಲ, ಸಿಮ್ ಕಾರ್ಡ್ ಅಂತಾನೆ ಹೇಳ್ತಾ ಇದ್ವಿ. ಇಂಗ್ಲಿಷ್ ಭಾಷೆಯ ಪದಗಳನ್ನು ಹಾಗೆಯೇ ಬಳಸಬೇಕೇ ಅಥವಾ ಕೆಲವು ಪದಗಳನ್ನು ಮಾತ್ರ ಅನುವಾದಿಸಬೇಕೇ ಎಂಬುದು ಚರ್ಚೆಗೆ ಉತ್ತಮ ವಿಷಯ. ಇಂಗ್ಲಿಷ್ ಭಾಷೆಯಿಂದ ಬರುವಂತ ಪದಗಳನ್ನ ಹಾಗೇನೆ ಬಳಸಬೇಕಾ ಅಥವಾ ಕೆಲವು ರೀತಿಯ ಬದಲಾವಣೆಗಳನ್ನ ಮಾಡ್ಕೊಂಡು ಬಳಸಬೇಕಾ ಅನ್ನುವಂಥದ್ದು ಕೂಡ ಇನ್ನು ಚರ್ಚೆಯ ವಿಷಯವಾಗಿದೆ. ಗಣಕ ಎಂಬ ಪದಕ್ಕೆ ವಿರೋಧಿಗಳಿದ್ದಾರೆ. ಕಂಪ್ಯೂಟರ್ ಎಂದು ಬಳಸುವುದೇ ಸೂಕ್ತ. ನೋಡಿ, ಗಣಕ ಅನ್ನುವಂಥ ಶಬ್ದವನ್ನು ಬಳಸೋದಿದೆಯೇ ಬೇಡ ರೀ, ಅದು ಕಂಪ್ಯೂಟರ್ ಅಂತಾನೆ ಬಳಸಲಿ ಅಂತ ಅಂದ್ಬಿಟ್ಟು ಕೆಲವರು ವಿರೋಧಿಸ್ತಾರೆ ಕೂಡ. ಕನ್ನಡ ಭಾಷೆ ಬೆಳೆಯಲಿ ಎಂದು ಈ ಗುಂಪಿನವರ ವಾದ. ಕೆಲವು ಪಾರಿಭಾಷಿಕ ಪದಗಳನ್ನು ಉಪಯೋಗಿಸಿದರೆ ಯಾರಿಗೂ ಅರ್ಥವಾಗುವುದಿಲ್ಲ ಎಂಬ ಹೇಳಿಕೆಯೂ ಇದೆ. ಕೆಲವು ಸಾರಿ ಈ ಪಾರಿಭಾಷಿಕ ಅಂದರೆ ಈ ಟೆಕ್ನಿಕಲ್ ವರ್ಡನ್ನು ಬಳಸಿದ್ರೆ ಯಾವ ರೀತಿಯ ಅನುಕೂಲಗಳು ಆಗಲ್ಲ, ಆಮೇಲೆ ನಾವು ಅದು ಬಳಸ್ತಾ ಇರೋದ್ರ ಉದ್ದೇಶವೂ ನೆರವೇರಲ್ಲ ಅನ್ನುವಂತಹ ಆರೋಪಗಳು ಇರ್ತವೆ ಅಂತ ಹೇಳ್ತಾ ಇರೋದು. ಉದಾಹರಣೆಗೆ ಕಾಂಪ್ಯಾಕ್ಟ್ ಡಿಸ್ಕ್ ಅರ್ಥಾತ್ CD-ಗೆ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳ್ತೀವಿ ಅಥವಾ CD ಅಂತ ನಾವೇನು ಕರಿತೀವಿ, ಅದಕ್ಕೆ ಅಡಕ ಮುದ್ರಿಕೆ ಎಂದು ಬಳಸಿದರೆ ಬಹಳಷ್ಟು ಮಂದಿಗೆ ಅರ್ಥವಾಗಲಾರದು. ಈ ಕಾಂಪ್ಯಾಕ್ಟ್ ಡಿಸ್ಕ್ಗೆ ಕನ್ನಡದಲ್ಲಿ ನಾವು ಅಡಕ ಮುದ್ರಿಕೆ ಅಂತ ಕರಿತೀವಿ. ಹಂಗಂತಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಕಾಂಪ್ಯಾಕ್ಟ್ ಡಿಸ್ಕ್ ಅಂತಲೋ ಅಥವಾ CD ಅಂತಲೋ ನಾವು ಕರೆದ್ರೆ ಸಹಜವಾಗಿ ಅರ್ಥ ಮಾಡ್ಕೋತಾರೆ. ಓದುವವರು ಯಾರು ಎಂಬುದರ ಮೇಲೆ ಈ ಶಬ್ದಗಳನ್ನು ಬಳಸಬೇಕೇ ಬೇಡವೇ ಎಂಬುದು ಅವಲಂಬಿಸಿದೆ. ಓದುವವರು ಯಾರು? ಇದನ್ನ ನೋಡಿ, ನಾವು ಅಕಸ್ಮಾತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳನ್ನೇನಾದರೂ ಬರೀಬೇಕಾದ್ರೆ ಯಾವ ರೀತಿಯ ಪಾರಿಭಾಷಿಕ ಪದಗಳನ್ನು ಬಳಸಬೇಕು, ಯಾವ ರೀತಿ ಅದನ್ನು ತರ್ಜುಮೆ ಮಾಡಿಕೊಂಡು ನಮ್ಮ ನೆಲಕ್ಕೆ ಹೋಗುವ ಹಾಗೆ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನೇ ಇಲ್ಲಿ ಮಾತಾಡ್ತಾ ಇರೋದು. ಮಾಹಿತಿ ತಂತ್ರಜ್ಞಾನದ ಬಗೆಗೆ ಏನೇನೂ ತಿಳಿಯದವರಿಗೆ ಕನ್ನಡದಲ್ಲಿ ನೀಡುವ ಪದವು ಹೊಸತೆ, ಇಂಗ್ಲಿಷ್ನ ಪದವು ಹೊಸತೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ, ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಒಂದು ಚೂರೂ ತಿಳುವಳಿಕೆ ಇಲ್ಲ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಕೊಟ್ಟಿರೋ ಶಬ್ದನೂ ಅರ್ಥ ಆಗಲ್ಲ, ಕನ್ನಡದಲ್ಲಿ ಕೊಟ್ಟಿರುವಂಥ ಶಬ್ದನೂ ಅರ್ಥ ಆಗಲ್ಲ ಅಂತ ಮಾತಾಡ್ತಾ ಇರೋದು. ಹಂಗೇನಾದ್ರೂ ಆಗೋದ್ರೆ ನಾವು ಬರೆದಿರುವಂಥ ಪುಸ್ತಕಗಳು ಅರ್ಥ ಆಗಲ್ಲ, ಮಾತನಾಡ್ತಾ ಇರುವಂಥ ಮಾತುಗಳು ಅರ್ಥ ಆಗಲ್ಲ. ಮಾಹಿತಿ ತಂತ್ರಜ್ಞಾನದ ಬಗೆಗೆ ಏನೇನೂ ತಿಳಿಯದವರಿಗೆ ಕನ್ನಡದಲ್ಲಿ ನೀಡುವ ಪದವೂ ಹೊಸತೆ, ಇಂಗ್ಲಿಷ್ನ ಪದವು ಹೊಸತೆಯಾಗಿರುತ್ತೆ, ಇಂಗ್ಲಿಷಿನ ಪದವು ಕೂಡ ಹೊಸದೇ ಆಗಿ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಇಂಗ್ಲಿಷ್ನ ಪದವನ್ನು ಬಳಸಿದರೆ ಅದನ್ನು ಓದುವ ಓದುಗರು ಸದ್ಯಕ್ಕೆ ಕನ್ನಡದಲ್ಲೇ ಓದುವವರಾದರೂ ಮುಂದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಓದುವವರಾದರೆ ಅವರಿಗೆ ಸುಲಭವಾಗುವುದು ಎನ್ನುವ ಒಂದು ವಾದವೂ ಇದೆ. ಇಂಗ್ಲಿಷ್ನ ಪದವನ್ನು ಬಳಸಿದರೆ ಅದನ್ನು ಓದುವ ಓದುಗರು ಸದ್ಯಕ್ಕೆ ಕನ್ನಡದಲ್ಲೇ ಓದುವವರಾದರೂ ಮುಂದಕ್ಕೆ ಅವರು ಇಂಗ್ಲಿಷ್ನಲ್ಲಿ ಓದೋದ್ರಿಂದ ನೋಡಿ ಏನು ಸಮಸ್ಯೆ ಆಗಲ್ಲ ಮತ್ತು ಅವ್ರಿಗೆ ಸುಲಭ ಆಗುತ್ತೆ ಅನ್ನುವಂತಹ ವಾದವು ಕೂಡ ಮಂಡಿಸ್ತಾರೆ ಅಂತ ಹೇಳ್ತಾ ಇರೋದು. ಇದರಲ್ಲಿ ಉರುಳಿಲ್ಲದಿಲ್ಲ, ಇದರಲ್ಲಿ ನಿಜವಾಗ್ಲೂ ತಥ್ಯ ಇದೆ ಅಂತ ಹೇಳ್ತಾ ಇರೋದು. ಒಂದು ಒಳ್ಳೆ ಪಾಯಿಂಟ್ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಯಾಕೆಂದರೆ ನಾವು ಹೆಚ್ಚೆಂದರೆ 10ನೇ ತರಗತಿ ತನಕ ಮಾತ್ರ ಕನ್ನಡವನ್ನು ಬಳಸುವವರು. ಹೆಚ್ಚೆಂದರೆ ನಾವು ಕನ್ನಡವನ್ನ 10ನೇ ತರಗತಿವರೆಗೂ ಮಾತ್ರ ಬಳಸ್ತೀವಿ. ಆಮೇಲೆಲ್ಲ ಇಂಗ್ಲಿಷ್ ಮಯವಾಗೋಗಿರ್ತದೆ ಪ್ರಪಂಚ. ಹಾಗೆಂದು ಸಂಪೂರ್ಣ ಇಂಗ್ಲಿಷ್ಮಯ ಪದಗಳಿಂದ ತುಂಬಿದ್ದರೆ ಆ ಲೇಖನವನ್ನು ಕನ್ನಡ ಲೇಖನ ಎಂದು ಕರೆಯುವುದು ಹೇಗೆ? ಈಗ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ನಾವು ಕನ್ನಡದಲ್ಲಿ ಪುಸ್ತಕ ಬರಿತಾ ಇದ್ದೀವಿ ಅಂತಂದಾಗ ಇಂಗ್ಲಿಷ್ ಪದಗಳೇ ತುಂಬ್ಕೊಂಡ್ಬಿಟ್ಟಿದ್ರೆ ಅದನ್ನ ಕನ್ನಡ ಅಂತ ಕರೆಯೋದು ಹೇಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಬಹಳ ಸೊಗಸಾಗಿದೆ ನೋಡಿ ಅದೆಲ್ಲ. ಹಾಗೆಂದು ಸಂಪೂರ್ಣ ಇಂಗ್ಲಿಷ್ಮಯ ಪದಗಳಿಂದ ತುಂಬಿದ್ದರೆ ಆ ಲೇಖನವನ್ನು ಕನ್ನಡ ಲೇಖನ ಎಂದು ಕರೆಯುವುದು ಹೇಗೆ? ಉದಾಹರಣೆಗೆ ಇಂಗ್ಲಿಶಿನ ವಾಕ್ಯವೊಂದನ್ನು ಗಮನಿಸೋಣ.
ಪ್ರೆಸ್ ದಿ ಎಂಟರ್ ಕೀ ಆನ್ ದಿ ಕೀಬೋರ್ಡ್. ನೋಡಿ, ಪ್ರೆಸ್ ದಿ ಎಂಟರ್ ಕೀ ಆನ್ ದಿ ಕೀಬೋರ್ಡ್, ಇದನ್ನು ಕನ್ನಡದಲ್ಲಿ ಕೀಲಿ ಮಣೆಯಲ್ಲಿರುವ ಎಂಟರ್ ಕೀಯನ್ನು ಒತ್ತಿ ಅಥವಾ ಕೀಬೋರ್ಡ್ನಲ್ಲಿರುವ ಕೀಯನ್ನು ಒತ್ತಿ ಎಂದು ಹೇಳಬಹುದು. ನೋಡಿ, ಉದಾಹರಣೆಗೆ ಇಂಗ್ಲಿಷ್ನ ವಾಕ್ಯವೊಂದನ್ನು ಗಮನಿಸೋಣ. ಪ್ರೆಸ್ ದಿ ಎಂಟರ್ ಕೀ ಆನ್ ದಿ ಕೀಬೋರ್ಡ್, ಇದನ್ನ ಕನ್ನಡಕ್ಕೆ ತಂದಾಗ ಇದನ್ನು ಕನ್ನಡದಲ್ಲಿ ಕೀಲಿ ಮಣೆಯಲ್ಲಿರುವ ಎಂಟರ್ ಕೀಯನ್ನು ಒತ್ತಿ, ಕೀಲಿ ಮಣೆಯಲ್ಲಿರುವ ಎಂಟರ್ ಕೀಯನ್ನು ಒತ್ತಿ ಅಥವಾ ಕೀಬೋರ್ಡ್ನಲ್ಲಿರುವ ಕೀಯನ್ನು ಒತ್ತಿ ತಂದಾಗ ಯಾವುದು ಸರಿ ಅಂತ ಅಂದ್ಬಿಟ್ಟು ಹೇಳ್ತಾ. ನೋಡಿ, ನನ್ನ ಪ್ರಕಾರ ಮೊದಲನೆಯ ವಾಕ್ಯವೇ ಹೆಚ್ಚು ಸೂಕ್ತ. ಯಾಕೆಂದ್ರೆ ಅಲ್ಲಿ ಕನ್ನಡ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಎರಡನೇ ವಾಕ್ಯದಲ್ಲಿ ಒತ್ತಿ ಎಂಬುದು ಮಾತ್ರ ಕನ್ನಡ ಪದ. ಎರಡನೇ ಪದದಲ್ಲಿ, ಎರಡನೇ ರೀತಿಯ ಅನುವಾದದಲ್ಲಿ ಬರೀ ಒತ್ತಿ ಅನ್ನುವಂಥದ್ದು ಮಾತ್ರ ಕನ್ನಡ ಆಗಿದೆ. ಮೊದಲನೇದರಲ್ಲಿ ಹೆಚ್ಚು ಕಡಿಮೆ ಕನ್ನಡ ಜಾಸ್ತಿ ಇದೆ ಅಂತ ಮಾತಾಡ್ತಾ ಇರೋದು. ನಾವು ದಿನನಿತ್ಯ ಮಾತನಾಡುವಾಗ ಹಲವು ಪದಗಳನ್ನು ಬಳಸುತ್ತೇವೆ, ನಿಜ ಅಲ್ವೇನ್ರಿ? ದಿನನಿತ್ಯ ನಾವು ಮಾತಾಡಬೇಕಾದ್ರೆ ಹಲವು ಇಂಗ್ಲಿಷ್ ಭಾಷೆಯ ಪದಗಳನ್ನು ಬಳಸ್ತೀವಿ. ಅವುಗಳಲ್ಲಿ ಬಹಳಷ್ಟನ್ನು ನಾವು ಪುಸ್ತಕಗಳಲ್ಲಿ, ಲೇಖನಗಳಲ್ಲಿ, ಭಾಷಣಗಳಲ್ಲಿ ಬಳಸೋದಿಲ್ಲ. ನಾವು ದಿನನಿತ್ಯ ಮಾತನಾಡುವಂತಹ ಶಬ್ದಗಳನ್ನ, ದಿನನಿತ್ಯ ಮಾತನಾಡುವಾಗ ಬಳಸುವಂಥ ಶಬ್ದಗಳನ್ನ ನೋಡಿ, ಎಷ್ಟು ಸಂದರ್ಭದಲ್ಲಿ ಅವುಗಳಲ್ಲಿ ಬಹಳಷ್ಟು ನಾವು ಪುಸ್ತಕಗಳಲ್ಲಿ, ಲೇಖನಗಳಲ್ಲಿ, ಭಾಷಣಗಳಲ್ಲಿ ಬಳಸೋದಿಲ್ಲ ಅಂತ ಹೇಳ್ತಾರೆ. ನಾವು ದಿನನಿತ್ಯ ಮಾತನಾಡಬೇಕಾದ್ರೆ ಬಳಸುವಂತಹ ಮಾತನಾಡುವ ಪದಗಳನ್ನ, ಶಬ್ದಗಳನ್ನ ಬರವಣಿಗೆಯಲ್ಲಿ ಬಳಸಲ್ಲ, ಭಾಷಣಗಳಲ್ಲಿ ಬಳಸಲ್ಲ, ಪುಸ್ತಕಗಳಲ್ಲಿ ಬಳಸಲ್ಲ, ಲೇಖನಗಳಲ್ಲಿ ಬಳಸಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಲೇಖನದಲ್ಲಿ ಬಳಸುವ ಬಹಳಷ್ಟು ಪದಗಳನ್ನು ದಿನನಿತ್ಯದ ವ್ಯವಹಾರದಲ್ಲಿ ಬಳಸುವುದಿಲ್ಲ. ಈಗ ಬರವಣಿಗೆಯಲ್ಲಿ, ಲೇಖನದಲ್ಲಿ, ಭಾಷಣದಲ್ಲಿ ನಾವು ಬಳಸುವಂತಹ ಶಿಷ್ಟ ಭಾಷೆಯನ್ನ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ, ದಿನನಿತ್ಯದ ಮಾತುಕತೆಯಲ್ಲಿ ಬಳಸೋದಿಲ್ಲ. ಅದನ್ನು ಹೇಳ್ತಾ ಇರೋದು. ಇದೇ ಸಿದ್ಧಾಂತವನ್ನು ಗಣಕ ಪಾರಿಭಾಷಿಕ ಪದಗಳಿಗೆ ಉಪಯೋಗಿಸೋಣ. ಇದೇ ರೀತಿಯ ತತ್ವವನ್ನ ನಾವು ಪಾರಿಭಾಷಿಕ ಪದಗಳಿಗೆ ಬಳಸ್ಕೊಳ್ಳೋಣ. ಗಣಕ ಪಾರಿಭಾಷಿಕ ಪದಗಳಿಗೆ, ಸಿದ್ಧಾಂತಗಳಿಗೆ ಆ ರೀತಿಯ ಸಿದ್ಧಾಂತವನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇರೋದು. ಇದೇ ಸಿದ್ಧಾಂತವನ್ನು, ಈ ರೀತಿಯ ತತ್ವವನ್ನ, ಈ ಫಿಲಾಸಫಿಯನ್ನ, ಈ ಮೆಥಡನ್ನು ಗಣಕ ಪಾರಿಭಾಷಿಕ ಪದಗಳಿಗೆ ಉಪಯೋಗಿಸೋಣ ಅಂತ ಹೇಳ್ತಾ ಇರೋದು. ನಿಮ್ಮ ಸ್ನೇಹಿತನ ಜೊತೆ ಮಾತನಾಡುವಾಗ ನನ್ನ ಕೀಬೋರ್ಡ್ ಹಾಳಾಗಿದೆ ಎಂದೇ ಹೇಳಿ. ನಿಮ್ಮ ಸ್ನೇಹಿತನ ಜೊತೆ ಮಾತಾಡ್ಬೇಕಾದ್ರೆ ಸಹಜವಾಗಿ ನನ್ನ ಕೀಬೋರ್ಡ್ ಹಾಳಾಗಿದೆ ಅಂತ ಹೇಳಪ್ಪ. ಆದರೆ ಬರಿಬೇಕಾದ್ರೆ ನೀನು ಲೇಖನದಲ್ಲಿ ನನ್ನ ಕೀಲಿ ಮಣೆ ಹಾಳಾಗಿದೆ ಎಂದಿರಲಿ, ಕೀಲಿ ಮಣೆ ಹಾಳಾಗಿದೆ ಅಂತ. ಇಲ್ಲಿ ಮಾತಿನಲ್ಲಿ ಮಾತಾಡಬೇಕಾದ್ರೆ ಕೀಬೋರ್ಡ್ ಅನ್ನುವಂಥ ಶಬ್ದನೇ ನೀನು ಬಳಸ್ಕ. ಆದರೆ ಬರಿಬೇಕಾದ್ರೆ ಲೇಖನದಲ್ಲಿ ಕೀಲಿ ಮಣೆ ಅನ್ನುವಂಥ ಶಬ್ದವನ್ನೇ ಬಳಸುವಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡಿ, ಕನ್ನಡದ ಪದಗಳನ್ನು ಹೊಸದಾಗಿ ಸೃಷ್ಟಿ ಮಾಡಿದರೆ ಅವು ಎಷ್ಟರ ಮಟ್ಟಿಗೆ ಉಳಿಯುತ್ತವೆ ಎಂಬುದನ್ನು ಜನರೇ ನಿರ್ಧರಿಸುತ್ತಾರೆ. ಕನ್ನಡದಲ್ಲಿ ನಾವು ಶಬ್ದಗಳನ್ನು ಸೃಷ್ಟಿ ಮಾಡಿದ್ರೆ, ಹೊಸದಾಗಿ ಟಂಕಿಸ್ಕೊಂಡ್ರೆ ಅದು ಎಷ್ಟು ಮಟ್ಟಿಗೆ ಉಳಿತವೆ ಅನ್ನುವಂಥದ್ದು ಅದನ್ನು ಬಳಸುವಂಥ ಜನರೇ ನಿರ್ಧರಿಸ್ತಾರೆ ಅಂತ ಹೇಳ್ತಾ ಇರೋದು. ಇಂಜಿನಿಯರ್ ಪದಕ್ಕೆ ಅಭಿಯಂತರ ಮತ್ತು ಪೊಲೀಸ್ ಸ್ಟೇಷನ್ಗೆ ಆರಕ್ಷಕ ಠಾಣೆ ಎಂದು ಸೃಷ್ಟಿ ಮಾಡಿದ ಪದಗಳನ್ನು ಜನರು ಸ್ವೀಕರಿಸಲಿಲ್ಲ. ಈಗ ಎಷ್ಟು ಜನ ಇಂಜಿನಿಯರ್ ಪದಕ್ಕೆ ಅಭಿಯಂತರ ಅಂತ ಬಳಸ್ತಾ ಇದ್ದಾರೆ? ನಾನು ಅಭಿಯಂತರ ವಿದ್ಯೆಯನ್ನು ಪಡ್ಕೊಂಡು ಬಂದಿದ್ದೇನೆ ಯಾರು ಹೇಳ್ತಾ ಇರಲ್ಲ. ಅವನು ನಮ್ಮನೆ ಅಭಿಯಂತರ, ಅವನು ನಮ್ಮನೆ ಇಂಜಿನಿಯರ್, ಗೊತ್ತಾಯ್ತಾ? ಹೇಳಲ್ಲ ನಾವು. ಅಭಿಯಂತರ ಅನ್ನುವಂಥ ಶಬ್ದವನ್ನು ಬಳಸೋದೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಆರಕ್ಷಕ ಠಾಣೆ ಅಂತ ಯಾರು ಹೇಳಲ್ಲ. ನಾವು ಈ ತಕ್ಷಣಕ್ಕೆ ಹೋಗಿ ಈ ಗಲಾಟೆಗೆ, ಈ ದೂರಿಗೆ ನಾವು ಹೋಗಿ ಆರಕ್ಷಕ ಠಾಣೆಗೆ ದೂರು ಕೊಟ್ಬಿಟ್ಟು ಬರೋಣ, ಇವನೇನೇನೋ ತರಲೆ ಮಾಡ್ತಾ ಇದ್ದಾನೆ, ಆರಕ್ಷಕ ಠಾಣೆ ನಾವು ಹೇಳೋದೇ ಇಲ್ಲ. ಅದನ್ನ ಬಳಸೋಕೋದ್ರೆ ಆರಕ್ಷಕ ಠಾಣೆ ಅಂತ ಬಳಸ್ಬಿಡ್ತಾರೆ ಕೆಲವು ಸಾರಿ. ಆರಕ್ಷಕ ಠಾಣೆಯೇ ಆಗಿದೆ ಈಗ ವಸ್ತುನಿಷ್ಠವಾಗಿ. ಅದು ಆರಕ್ಷಕ ಠಾಣೆ ಅಂತಲೋ ಅಥವಾ ಅಭಿಯಂತರ ಅಂತಲೋ ನಾವು ಬಳಸ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಪೊಲೀಸ್ ಸ್ಟೇಷನ್ ಅಂತಾನೆ ಬಳಸ್ತಾ ಇದ್ದೀವಿ, ಇಂಜಿನಿಯರ್ ಅಂತಾನೆ ಬಳಸ್ತಾ ಇದ್ದೀವಿ. ಆದರೆ ಪೋಸ್ಟ್ ಆಫೀಸ್ಗೆ ಅಂಚೆ ಕಚೇರಿ, ರೇಡಿಯೋಗೆ ಬಾನುಲಿ ಎಂದು ಸೃಷ್ಟಿ ಮಾಡಿದ ಪದಗಳು ಉಳಿದುಕೊಂಡವು. ಆದರೆ ಕೆಲವು ಶಬ್ದಗಳು ಉಳ್ಕೊಂಡ್ವು. ಈಗ ಪೋಸ್ಟ್ ಆಫೀಸ್ಗೆ ಅಂಚೆ ಕಚೇರಿ ಅನ್ನುವಂಥದ್ದು ಈಗಲೂ ಉಳ್ಕೊಂಡಿದೆ. ಅದಾದ್ಮೇಲೆ ಇದು ರೇಡಿಯೋಗೆ ಬಾನುಲಿ ಅಂತ ಅಂದ್ಬಿಟ್ಟು ಸೃಷ್ಟಿ ಮಾಡ್ಕೊಂಡ್ವಿ, ಅವೆಲ್ಲವೂ ಕೂಡ ಈಗಲೂ ಉಳ್ಕೊಂಡಿದ್ದಾವೆ. ಅಂಚೆ ಕಚೇರಿ ಪದ ಒಂದು ಉತ್ತಮ ಕನ್ನಡ ಪದವನ್ನು ಸೃಷ್ಟಿ ಮಾಡುವುದು ಹೇಗೆ ಎಂಬುದಕ್ಕೆ ಉದಾಹರಣೆ. ಅಂಚೆ ಕಚೇರಿ ಅನ್ನುವಂಥದ್ದು ಒಂದು ಉತ್ತಮವಾದಂಥ ಪದವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂತ ಹೇಳ್ತಾರೆ. ಇದು ಪೋಸ್ಟ್ ಆಫೀಸ್ನ ಶಬ್ದಾನುವಾದವಲ್ಲ. ಅಂಚೆ ಎನ್ನುವುದು ಸಂಸ್ಕೃತದ ಹಂಸ ಪದದ ಕನ್ನಡ ರೂಪ. ಅಂಚೆ ಅನ್ನುವಂಥದ್ದು ಸಂಸ್ಕೃತದ ಹಂಸ ಅನ್ನುವಂಥ ಶಬ್ದದ ತದ್ಭವ ರೂಪ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ. ಮಹಾಭಾರತದಲ್ಲಿ ಬರುವ ನಳ ದಮಯಂತಿ ಕಥೆಯಲ್ಲಿ ನಳ ಮಹಾರಾಜ ದಮಯಂತಿಗೆ ಹಂಸ ಪಕ್ಷಿಯ ಮೂಲಕ ಸಂದೇಶ ಕಳುಹಿಸುತ್ತಾನೆ.
ಇದೇನು ಮಹಾಭಾರತದಲ್ಲಿ ಬರೋ ನಳದಮಯಂತಿ ಕಥೆಯಲ್ಲಿ ನಳಮಹಾರಾಜ ದಮಯಂತಿಗೆ ಹಂಸ ಪಕ್ಷಿಯ ಮೂಲಕ ಸಂದೇಶವನ್ನು ಕಳಿಸುತ್ತಾನೆ. ಅದರ ಹಿನ್ನೆಲೆಯಲ್ಲಿ ಅಂಚೆ ಕಚೇರಿ ಅನ್ನುವಂಥದ್ದು ಬಂದಿರೋದು. ಅಂಚೆ ಕಚೇರಿ ಪದದ ಮೂಲ ಇಲ್ಲಿದೆ. ಒಂದು ಪದವನ್ನು ಭಾರತೀಕರಣ ಮತ್ತು ಕನ್ನಡೀಕರಣ ಮಾಡುವುದು ಹೇಗೆಂಬುದಕ್ಕೆ ಅಂಚೆ ಕಚೇರಿ ಉತ್ತಮ ಉದಾಹರಣೆ. ಅಂದರೆ ನಮ್ಮ ನೇಟಿವಿಟಿಗೆ, ನಮ್ಮ ಪ್ರಾದೇಶಿಕ ತತ್ವಕ್ಕೆ, ನಮ್ಮ ಪ್ರಾದೇಶಿಕ ನೆಲೆಗೆ ಹೊಂದಿಕೊಳ್ಳುವ ಹಾಗೆ ಶಬ್ದಗಳು ಪದಗಳು ಇದ್ದಿದ್ದೇ ಆದರೆ ಅವುಗಳನ್ನೇ ಬಳಸ್ಕೊಳ್ಬೇಕು. ಆಗ ಅವು ನಮ್ಮ ಪ್ರಾದೇಶಿಕ ವಾತಾವರಣಕ್ಕೆ ಒಗ್ಬಿಡ್ತವೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಅಂಚೆ ಕಚೇರಿ ಹೇಗೆ ಒಗ್ಗಿತೋ ಹಾಗೆ ಅಂದರೆ ಪೊಲೀಸ್ ಸ್ಟೇಷನ್ ಆರಕ್ಷಕ ಠಾಣೆ ಒಗ್ಗೇ ಇಲ್ಲ ನಮಗೆ, ಈ ಥರದ್ದೆಲ್ಲ ಆಗೋಗುತ್ತೆ ಅಂತ ಹೇಳ್ತಾರೆ. ಅಂಚೆ ಕಚೇರಿ ಪದದ ಮೂಲ ಇಲ್ಲಿದೆ. ಒಂದು ಪದವನ್ನು ಭಾರತೀಕರಣ ಮತ್ತು ಕನ್ನಡೀಕರಣ ಮಾಡುವುದು ಹೇಗೆಂಬುದಕ್ಕೆ ಅಂಚೆ ಕಚೇರಿ ಉತ್ತಮ ಉದಾಹರಣೆ. ಯಾವುದೇ ವಿಷಯದ ಬಗ್ಗೆ ಬರೆಯಬೇಕಾದರೆ ಆ ವಿಷಯದ ಬಗ್ಗೆ ಜ್ಞಾನ ಇರುವುದು ಅತಿ ಅಗತ್ಯ. ನೀವು ಯಾವುದೇ ವಿಷಯದ ಬಗ್ಗೆ ಬರಿಬೇಕು ಅಂತಂದರೆ, ಬರಿಬೇಕಾದ್ರೆ ನಾನು ಬರಿತಾ ಇರೋ ವಿಷಯದ ಬಗ್ಗೆ ಪೂರ್ಣ ಜ್ಞಾನವನ್ನು ಹೊಂದಿರುವುದು ಒಳ್ಳೆಯದು. ಆ ಪೂರ್ಣ ಜ್ಞಾನ ಇದ್ದಾಗ ಅಥವಾ ಪೂರ್ಣ ಅರಿವು ಇದ್ದಾಗ ನಾವು ನಿಜವಾಗ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆ ಲೇಖನವನ್ನು, ಪುಸ್ತಕವನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇರೋದು. ಮಾಹಿತಿ ತಂತ್ರಜ್ಞಾನದ ಬಗೆಗಂತೂ ಇದು ಇನ್ನೂ ಹೆಚ್ಚು ಪ್ರಸ್ತುತ ಅಂತ ಹೇಳ್ತಾರೆ. ಮಾಹಿತಿ ತಂತ್ರಜ್ಞಾನದ ಬಗೆಗಂತೂ ಇದು ಇನ್ನೂ ಹೆಚ್ಚು ಪ್ರಸ್ತುತ. ಮಾಹಿತಿ ತಂತ್ರಜ್ಞಾನದ ಬಗ್ಗೆ ನಾವೇನಾದ್ರು ಪುಸ್ತಕವನ್ನು ಬರಿತಾ ಇದ್ದೀವಿ ಅಂತಂದರೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮಗೆ ವಿಶೇಷವಾದ ತಿಳುವಳಿಕೆ ಇರಲೇಬೇಕು. ಆಗ ಸರಿಯಾದ ಪಾರಿಭಾಷಿಕ ಪದಗಳನ್ನು ಬಳಸೋದಕ್ಕೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರೋದು. ಯಾವುದಾದರೊಂದು ಪುಸ್ತಕ ಅಂತರ್ಜಾಲ ತಾಣದಲ್ಲಿ ಪ್ರಕಟವಾದ ಲೇಖನವನ್ನು ಓದಿ ಅನುವಾದ ಮಾಡಿ ಬರೆಯಹೊರಟರೆ ಕೆಲವೊಮ್ಮೆ ತಪ್ಪುಗಳು ನುಸುಳುತ್ತವೆ. ಯಾವುದಾದರೊಂದು ಪುಸ್ತಕ ಅಥವಾ ಅಂತರ್ಜಾಲ ಗೂಗಲಲ್ಲ ಏನೋ ನೋಡ್ಬಿಟ್ಟು ಪ್ರಕಟವಾದಂಥ ಲೇಖನವನ್ನು ಓದಿ ಅನುವಾದ ಮಾಡಿ ಬರೆಯಹೊರಟ್ರೆ, ಅವುಗಳನ್ನು ಓದಿ ಅವುಗಳನ್ನೇ ಅನುವಾದ ಮಾಡಿ ಬರೆಯೋದಕ್ಕೆ ನಾವು ಆರಂಭ ಮಾಡಿಕೊಂಡ್ರೆ ಎಡವಟ್ಟುಗಳಾಗ್ತವೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ತಪ್ಪುಗಳು ನುಸುಳುತ್ತವೆ, ತಪ್ಪುಗಳು ಬಂದ್ಬಿಡ್ತವೆ ಅಂತ ಹೇಳ್ತಾ ಇರೋದು. ನೋಡಿ, ಇದು ವೇದ್ಯವಾಗುವುದು ಇಂಗ್ಲಿಷ್ ಭಾಷೆಯ ಪದಗಳನ್ನು ಕನ್ನಡೀಕರಿಸುವಲ್ಲಿ. ಇದು ನಮ್ಗೆ ಅರ್ಥ ಆಗೋದೇನು ಅಂತಂದರೆ, ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡೀಕರಿಸೋದಕ್ಕೆ ಹೋಗ್ತೀವಲ್ಲ, ಕನ್ನಡಮಯ ಮಾಡೋದಕ್ಕೆ ಹೋಗ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಇಂಥ ತಪ್ಪುಗಳು ನಮ್ಗೆ ಅರಿವಿಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರೋದು. ಮಾರುಕಟ್ಟೆಯಲ್ಲಿ ಸಿಗುವ ಇಂಗ್ಲಿಷ್ ಭಾಷೆಯ ಗಣಕ ಪದಕೋಶವನ್ನು ಕೊಂಡುಕೊಂಡು ಅದರಲ್ಲಿ ಕೊಟ್ಟಿರುವ ಪದಗಳನ್ನು ಶಬ್ದಶಃ ಕನ್ನಡೀಕರಿಸುವುದು ತಪ್ಪು. ನೋಡಿ, ಈಗ ಹೋಗಿ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಇಂಗ್ಲಿಷ್ ಭಾಷೆಯ ಗಣಕ ಪದಕೋಶವನ್ನು ಕೊಂಡುಕೊಂಡು ಅದರಲ್ಲಿ ಕೊಟ್ಟಿರುವ ಶಬ್ದಗಳನ್ನು ಯಥಾವತ್ತಾಗಿ ನಾವು ಅನುವಾದ ಮಾಡಿಕೊಟ್ಬಿಟ್ರೆ ಆಗ ಎಡವಟ್ಟುಗಳಾಗೋಗ್ತದೆ ಅಂತ ಹೇಳ್ತಾ ಇರೋದು. ತಪ್ಪು. ವಿಷಯ ಜ್ಞಾನ ಅತಿ ಅಗತ್ಯ. ಆಗ ಅನುವಾದ ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ವಿಷಯದ ಮೇಲೆ ಅನುವಾದ ಮಾಡ್ತಾ ಇದೀವೋ ಆ ವಿಷಯದಲ್ಲಿ ವಿಶೇಷವಾದಂಥ, ಆ ಕ್ಷೇತ್ರದಲ್ಲಿ ವಿಶೇಷವಾದಂಥ ತಿಳುವಳಿಕೆ ಇರುವುದು ಅನಿವಾರ್ಯ ಅಂತ ಹೇಳ್ತಾ ಇರೋದು. ವಿಷಯ ಜ್ಞಾನ ಅತಿ ಅಗತ್ಯ. ಇದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿದ ವಿಚಿತ್ರ ಸಮಸ್ಯೆ ಅಂತ ಹೇಳ್ತಾ ಇರೋದು. ಬಹಳ ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಇದು ಸಮಸ್ಯೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ವಿಜ್ಞಾನ ವಿಷಯವನ್ನು ಪುಸ್ತಕಗಳಲ್ಲಿ ಓದಿ ಕನ್ನಡೀಕರಿಸುವಾಗ ಇಷ್ಟು ತೊಂದರೆಗಳಿರುವುದಿಲ್ಲ. ವಿಜ್ಞಾನ ವಿಷಯವನ್ನು ಪುಸ್ತಕಗಳಲ್ಲಿ ಓದಿ ಅದನ್ನು ಕನ್ನಡೀಕರಿಸ್ಕೊಳ್ಬೇಕಾದ್ರೆ, ಕನ್ನಡಕ್ಕೆ ಅನುವಾದ ಮಾಡ್ಕೊಳ್ಬೇಕಾದ್ರೆ, ತರ್ಜುಮೆ ಮಾಡ್ಕೊಳ್ಬೇಕಾದ್ರೆ ಇಷ್ಟೊಂದೆಲ್ಲ ಪೇಚಾಟಗಳಿರೋದಿಲ್ಲ, ತೊಂದರೆಗಳಿರಲ್ಲ ಅಂತ ಹೇಳ್ತಾ ಇರೋದು. ಪದಗಳ ಸೃಷ್ಟಿ ಮಾಡುವಾಗ ಅಥವಾ ಅನುವಾದ ಮಾಡುವಾಗ ಮೂಲ ಇಂಗ್ಲಿಶಿನ ಪದವನ್ನು ಯಾವ ಸಂದರ್ಭದಲ್ಲಿ ಮತ್ತು ಯಾವ ವಿಷಯವನ್ನು ತಿಳಿಸಲು ಬಳಸಿದ್ದಾರೆ ಎಂದು ತಿಳಿದುಕೊಂಡಿರುವುದು ಮುಖ್ಯ ಅಂತ ಹೇಳ್ತಾರೆ. ಪದಗಳ ಸೃಷ್ಟಿ ಮಾಡುವಾಗ ಅಥವಾ ಅನುವಾದ ಮಾಡುವಾಗ ಮೂಲ ಇಂಗ್ಲಿಶಿನ ಪದವನ್ನು ಯಾವ ಸಂದರ್ಭದಲ್ಲಿ, ನೋಡಿ, ನಾವು ಯಾವುದೇ ಒಂದು ಪದವನ್ನು ಅನುವಾದ ಮಾಡಬೇಕು ಅಂತಂದಾಗ ಆ ಮೂಲ ಇಂಗ್ಲಿಶಿನ ಪದವನ್ನು ಯಾವ ಸಂದರ್ಭದಲ್ಲಿ, ಯಾವ ಸನ್ನಿವೇಶದಲ್ಲಿ, ಯಾವ ಕಾರಣಕ್ಕೋಸ್ಕರ ಬಳಸಿದ್ದಾರೆ ಅನ್ನುವಂಥದ್ದನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪಾರಿಭಾಷಿಕ ಪದವನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋದ್ರಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇರೋದು. ಅದರ ಹಿನ್ನೆಲೆ ಗೊತ್ತಾಯ್ತಾ? ಇವೆಲ್ಲವನ್ನು ವಿಚಾರಿಸಿದಾಗ ಅದಕ್ಕೆ ಸರಿಯಾದಂಥ ಪದವನ್ನು ನಾವು ಟಂಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ಪದಗಳ ಸೃಷ್ಟಿ ಮಾಡುವಾಗ ಅಥವಾ ಅನುವಾದ ಮಾಡುವಾಗ ಮೂಲ ಇಂಗ್ಲಿಶಿನ ಪದವನ್ನು ಯಾವ ಸಂದರ್ಭದಲ್ಲಿ ಮತ್ತು ಯಾವ ವಿಷಯವನ್ನು ತಿಳಿಸಲು, ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಅಂತ ಮುಖ್ಯ. ಆವಾಗ ಆ ವಿಷಯ ಮತ್ತು ಸಂದರ್ಭ ಇವೆರಡೂ ನಮ್ಗೆ ಅರ್ಥ ಆದಾಗ ನಮ್ಮ ಪ್ರಾದೇಶಿಕ ವಾತಾವರಣಕ್ಕೆ ಅನುಕೂಲ ಆಗುವಂಥ ಪದಗಳನ್ನು ನಾವು ಹುಡುಕಿ ತರ್ಜುಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ಉದಾಹರಣೆಗೆ ಇಂಗ್ಲಿಷ್ ಭಾಷೆಯ ಸ್ಕ್ರಿಪ್ಟ್ ಪದವನ್ನು ಹಲವು ಅರ್ಥದಲ್ಲಿ ಬಳಸಬಹುದು. ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆಯೇ ಇದನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಬಳಸಿದ್ದಾರೆ. ಯೂನಿಕೋಡ್ ಸಂದರ್ಭದಲ್ಲಿ ಸ್ಕ್ರಿಪ್ಟ್ ಲಿಪಿಯನ್ನು ಸೂಚಿಸುತ್ತದೆ.
ಯೂನಿಕೋಡ್ ಸಂದರ್ಭದಲ್ಲಿ ಸ್ಕ್ರಿಪ್ಟ್ ಲಿಪಿಯನ್ನು ಸೂಚಿಸ್ತದೆ. ಆಯ್ತಾ? ನೋಡಿ, ಇಲ್ಲಿ ಇಂಗ್ಲಿಷ್ ಭಾಷೆ ಸ್ಕ್ರಿಪ್ಟ್ ಪದವನ್ನು ಹಲವು ಅರ್ಥದಲ್ಲಿ ಬಳಸಬಹುದು. ಸ್ಕ್ರಿಪ್ಟ್ ಅನ್ನುವಂಥ ಶಬ್ದವನ್ನು ಇಂಗ್ಲಿಷ್ ಭಾಷೆಯಲ್ಲಿರುವಂಥ ಸ್ಕ್ರಿಪ್ಟ್ ಅನ್ನುವಂಥ ಶಬ್ದವನ್ನು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ಬೋದು. ಈಗ ಉದಾಹರಣೆಗೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಬಳಸಿದ್ದಾರೆ. ಯೂನಿಕೋಡ್ ಸಂದರ್ಭದಲ್ಲಿ ಸ್ಕ್ರಿಪ್ಟು ಲಿಪಿಯನ್ನು ಸೂಚಿಸುತ್ತದೆ. ಯೂನಿಕೋಡ್ ಸಂದರ್ಭದಲ್ಲಿ ಸ್ಕ್ರಿಪ್ಟ್ ಅನ್ನುವಂಥದ್ದು ಲಿಪಿಯನ್ನು ಸೂಚಿಸ್ತದೆ. ದೇವನಾಗರಿ ಲಿಪಿ ಸ್ಕ್ರಿಪ್ಟ್ ಅಂತಂದು. ಸಂಸ್ಕೃತ, ಹಿಂದಿ, ಮರಾಠಿ, ನೇಪಾಳಿ, ಕೊಂಕಣಿ ಇವು ದೇವನಾಗರಿ ಲಿಪಿಯನ್ನು ಬಳಸುವ ಭಾಷೆಗಳು, ಅಂದರೆ ಲ್ಯಾಂಗ್ವೇಜ್ ಅಂತ ನಾವು ಕರೆಯೋದು. ಕೆಲವು ತಂತ್ರಾಂಶ ಮತ್ತು ಕಾರ್ಯಾಚರಣಾ ವ್ಯವಸ್ಥೆಗಳಲ್ಲಿ ಕೆಲವೊಂದು ಆದೇಶಗಳನ್ನು, ಇನ್ಸ್ಟ್ರಕ್ಷನ್ಸ್ ಅಂತ ಏನು ಕರಿತೀವಿ ನಾವು, ಅದು ಒಟ್ಟಿಗೆ ಒಂದು ಕಡತ ಫೈಲ್ ರೂಪದಲ್ಲಿ ಕೊಡುವುದನ್ನು ಗಣಕ ಪರಿಭಾಷೆಯಲ್ಲಿ ಸ್ಕ್ರಿಪ್ಟ್ ಎಂದು ಕರೆಯುತ್ತಾರೆ. ಒಂದೇ ಫೈಲನ್ನು ರೂಪದಲ್ಲಿ ಕೊಡುವುದನ್ನು ಗಣಕ ಪರಿಭಾಷೆಯಲ್ಲಿ ಸ್ಕ್ರಿಪ್ಟ್ ಎಂದು ಕರೆಯುತ್ತಾರೆ. ಕೆಲವು ತಂತ್ರಾಂಶ ಮತ್ತು ಕಾರ್ಯಾಚರಣಾ ವ್ಯವಸ್ಥೆಗಳಲ್ಲಿ, ತಂತ್ರಾಂಶ ಅಂತಂದರೆ ಸಾಫ್ಟ್ವೇರ್ಗಳಲ್ಲಿ ಅಂತಂದ್ಬಿಟ್ಟು, ಕಾರ್ಯಾಚರಣಾ ಅಂತ ಪ್ರೋಗ್ರಾಮಿಂಗ್ ವ್ಯವಸ್ಥೆಗಳಲ್ಲಿ ಕೆಲವೊಂದು ಆದೇಶಗಳನ್ನು, ಇನ್ಸ್ಟ್ರಕ್ಷನ್ಗಳನ್ನು ಕೊಡಬೇಕಾದ್ರೆ ಒಟ್ಟಿಗೆ ಒಂದು ಕಡತದಲ್ಲಿ ಕೊಡಬೇಕಾದ್ರೆ, ಫೈಲಲ್ಲಿ ಕೊಡೋದ್ರಲ್ಲಿ ರೂಪದಲ್ಲಿ ಕೊಡುವುದನ್ನು ಗಣಕ ಪರಿಭಾಷೆಯಲ್ಲಿ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು ಕರೀತಾರೆ. ಮುಂದಕ್ಕೆ ನೋಡೋಣ. ಇಲ್ಲಿ ಸ್ಕ್ರಿಪ್ಟ್ ಕನ್ನಡ ರೂಪ ಕ್ರಮವಿಧಿ ಎಂದೆನಿಸಿಕೊಳ್ಳುತ್ತದೆ. ಈಗ ಲ್ಯಾಂಗ್ವೇಜ್ ಶಬ್ದವನ್ನು ಗಮನಿಸೋಣ. ಇಂಗ್ಲಿಷ್, ಕನ್ನಡ ಇತ್ಯಾದಿಗಳನ್ನು ಲ್ಯಾಂಗ್ವೇಜ್ ಎಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ಸ್ಕ್ರಿಪ್ಟ್ ಕನ್ನಡ ರೂಪ ಕ್ರಮವಿಧಿ ಎಂದೆನಿಸಿಕೊಳ್ಳುತ್ತೆ. ಸ್ಕ್ರಿಪ್ಟ್ ಅನ್ನುವಂಥ ಕನ್ನಡ ರೂಪ ಕ್ರಮವಿಧಿ ಅಂತ ಕರೆಸ್ಕೊಂಡ್ರೆ, ಈಗ ಲ್ಯಾಂಗ್ವೇಜ್ ಶಬ್ದವನ್ನು ಗಮನಿಸೋಣ ಅಂತ ಹೇಳ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಅಂತಂದರೆ ಕನ್ನಡ ಭಾಷೆ, ತಮಿಳು ಭಾಷೆ, ಮಲಯಾಳಂ ಭಾಷೆ ಅಂತ ಅಲ್ಲ. ಇಂಗ್ಲಿಷ್, ಕನ್ನಡ ಇತ್ಯಾದಿಗಳನ್ನ ಲ್ಯಾಂಗ್ವೇಜ್ ಎಂದು ಕರೆಯುತ್ತಾರೆ. ಸರಿ. ಜೊತೆಗೆ ಬೇಸಿಕ್, ಸಿ, ಜಾವಾ, ಕೋಬಾಲ್ ಇತ್ಯಾದಿ ಗಣಕ ಕ್ರಮವಿಧಿ ರಚನೆಯ ಭಾಷೆಗಳನ್ನು ಲ್ಯಾಂಗ್ವೇಜ್ ಎಂದೇ ಕರೆಯುತ್ತಾರೆ. ಹೇಗೆ ಇಲ್ಲಿ ಇಂಗ್ಲಿಷ್, ಕನ್ನಡ ಇತ್ಯಾದಿ ಭಾಷೆಗಳನ್ನು ಲ್ಯಾಂಗ್ವೇಜ್ ಅಂತ ಕರೀತಾರೋ, ಹಾಗೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜೊತೆಗೆ ಬೇಸಿಕ್, ಸಿ, ಜಾವಾ, ಕೋಬಾಲ್ ಇತ್ಯಾದಿಗಳನ್ನು ಕೂಡ ಗಣಕ ಕ್ರಮವಿಧಿ ರಚನೆಯ ಭಾಷೆಗಳನ್ನು ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ಟು ಕರೀತಾರೆ. ಸರಿಯಾದ ರೀತಿಯಲ್ಲಿ ಬರೆಯೋರಾದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಂದು ಬರೆಯುತ್ತಾರೆ. ಬರೀ ಲ್ಯಾಂಗ್ವೇಜ್ ಅಂತ ಬರೆಯೋದಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರೆದಾಗ ಇದು ಕಂಪ್ಯೂಟರ್ ಭಾಷೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಬರೀ ಲ್ಯಾಂಗ್ವೇಜ್ ಅಂತ ಬರೆದ್ರೆ ಅದು ಹಿಂದಿನೋ, ತಮಿಳೋ, ತೆಲುಗು ಅಂತ ಆಗೋಗುತ್ತೆ, ಕನ್ನಡ ಅಂತ ಆಗೋಗುತ್ತೆ. ಕೆಲವರು ಚುಟುಕಾಗಿ ಬೇಸಿಕ್ ಲ್ಯಾಂಗ್ವೇಜ್ ಎಂದು ಬರೆದಿದ್ದಾರೆ. ಬೇಸಿಕ್ ಲ್ಯಾಂಗ್ವೇಜ್ ಎಂದು ಬರೆದಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇದನ್ನು ಕನ್ನಡದಲ್ಲಿ ಮೂಲಭೂತ ಭಾಷೆ ಎಂದು ಅನುವಾದಿಸಿ ಬರೆದರೆ ಅದಕ್ಕಿಂತ ಆಭಾಸ ಇನ್ನೊಂದಿಲ್ಲ, ಅದಕ್ಕಿಂತ ದೊಡ್ಡ ತರಲೆ ಇನ್ನೊಂದಿಲ್ಲ ಅಂತ ಹೇಳ್ತಾ ಇರೋದು. ಈಗ ಕೆಲವರು ಚುಟುಕಾಗಿ ಬೇಸಿಕ್ ಲ್ಯಾಂಗ್ವೇಜ್ ಎಂದು ಬರೆದಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇದನ್ನು ಕನ್ನಡದಲ್ಲಿ ಮೂಲಭೂತ ಭಾಷೆ ಅಂತ ಏನಾದ್ರು ನಾವು ಅನುವಾದ ಮಾಡಿಬಿಟ್ರೆ ಅದಕ್ಕಿಂತ ತರಲೆ ಇನ್ನೊಂದಿಲ್ಲ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡಿ. ಸಂದರ್ಭ ಗೊತ್ತಿಲ್ಲದೆ ಅನುವಾದ ಮಾಡ ಹೊರಡುವುದು ಉಚಿತವಲ್ಲ. ಸಂದರ್ಭ, ಸನ್ನಿವೇಶ, ಯಾವ ವಿಷಯ ಇವುಗಳ ಪೂರ್ವಜ್ಞಾನವಿಲ್ಲದೆ ಅನುವಾದ ಮಾಡೋದು ಅಷ್ಟು ಉಚಿತವಾದದ್ದಲ್ಲ ಅಂತ ಹೇಳ್ತಾರೆ. ತಪ್ಪಾಗಿ ಅನುವಾದ ಮಾಡುವುದು ಅಥವಾ ತಪ್ಪು ಪದ ಸೃಷ್ಟಿ ಮಾಡಿ ಬಳಸುವುದಕ್ಕಿಂತ ಮೂಲ ಇಂಗ್ಲಿಷ್ ಪದವನ್ನೇ ಬಳಸುವುದು ಉತ್ತಮ ಎಂದು ಕೆಲವು ಸಲ ಅನ್ನಿಸಬಹುದು, ಅಲ್ವೇನ್ರಿ? ತಪ್ಪಾಗಿ ಯಾವುದೋ ಪಾರಿಭಾಷಿಕ ಪದವನ್ನು ಹುಟ್ಟಾಕೊಳ್ಳೋದು, ತಪ್ಪಾಗಿ ಇನ್ನೇನೋ ಸೃಷ್ಟಿ ಮಾಡ್ಕೊಂಡು ಹೇಳ್ಬಿಡೋದಕ್ಕಿಂತಲೂ ಕೂಡ ನೇರವಾಗಿ ಆ ಭಾಷೆ ಅಂದರೆ ಇಂಗ್ಲಿಷ್ ಭಾಷೆಯ ಪದವನ್ನೇ ನೇರವಾಗಿ ಬಳಸೋದು ಒಳ್ಳೆಯದಲ್ವಾ? ತಪ್ಪುಗಳು ತಪ್ಪುತ್ತೆ ಅಂತ ಹೇಳ್ತಾ ಇರೋದು. ನೋಡಿ, ತಪ್ಪಾಗಿ ಅನುವಾದ ಮಾಡುವುದು ಅಥವಾ ತಪ್ಪು ಪದದ ಸೃಷ್ಟಿ ಮಾಡಿ ಬಳಸುವುದಕ್ಕಿಂತ ಮೂಲ ಇಂಗ್ಲಿಷ್ ಪದವನ್ನೇ ಬಳಸುವುದು ಉತ್ತಮ ಎಂದು ಕೆಲವು ಸಲ ಅನ್ನಿಸಬಹುದು, ಅಲ್ವಾ? ಅದು ಉತ್ತಮ ಅಂತ ಅನಿಸ್ಬಿಡುತ್ತೆ ನಮಗೆ. ಪದ ಸೃಷ್ಟಿ ಮಾಡುವಾಗ ಕೆಲವೊಮ್ಮೆ ಇಂಗ್ಲಿಷ್ನಲ್ಲಿ ಬಳಸಿದ ವಿಧಾನವನ್ನೇ ಕನ್ನಡದಲ್ಲೂ ಬಳಸಬಹುದು. ಒಂದು ಉದಾಹರಣೆ, ಇಂಗ್ಲಿಷ್ನ ತನ್ನ ಫೋಟೋ ತಾನೇ ತೆಗೆದಾಗ ಅದು ಸೆಲ್ಫಿ ಆಗುತ್ತದೆ. ತನ್ನ ಫೋಟೋ ತಾನೇ ಹಂಗೆ ಇಟ್ಕೊಂಡು ತಕೊಂಡ್ರೆ ಅದು ಸೆಲ್ಫಿ ಆಗುತ್ತೆ, ಅಲ್ವೇನ್ರಿ? ಇದು ಕ್ಯಾಮರಾ ಬಳಸಿ ಅಥವಾ ಸ್ಮಾರ್ಟ್ಫೋನ್ ಬಳಸಿ ತೆಗೆದಿರಬಹುದಾದರೂ ಸಾಮಾನ್ಯವಾಗಿ ಸ್ಮಾರ್ಟ್ಫೋನ್ ಬಳಕೆಗೆ ಇದು ಹೆಚ್ಚು ಅನ್ವಯವಾಗುತ್ತಿದೆ. ಸೆಲ್ಫಿ ಅಂತಂದಾಗ ಈಗ ತಕ್ಕೊಳ್ಳೋದು, ಅದನ್ನ ಸೆಲ್ಫಿ ಅಂತ ಅಂದರೆ ತನ್ನ ಕ್ಯಾಮ್ರಾವನ್ನು ತಾನೇ ಬಳಸ್ಕೊಂಡು ಮೊಬೈಲ್ ಕ್ಯಾಮ್ರಾ ತಕ್ಕೊಳ್ಳೋದನ್ನು ಸೆಲ್ಫಿ ಅಂತ ಕರೀತಾರೆ. ಸೆಲ್ಫಿ ಎನ್ನುವುದು ಸೆಲ್ಫ್ ಎಂಬ ಧಾತುವಿನಿಂದ ಸ್ವಂತಿ ಎಂಬ ಪದವನ್ನು ಸೃಷ್ಟಿಸಿ ಬಳಸುತ್ತಿದ್ದೇವೆ. ಈಗ ಸೆಲ್ಫಿ ಅಂತ ತಗೊಳ್ಳೋದನ್ನ ಈಗ ಕನ್ನಡಕ್ಕೆ ಅದನ್ನ ಸ್ವಂತಿ ಅಂತ ನಾವು ಬಳಸ್ಕೊತಾ ಇದ್ದೀವಿ. ಬನ್ನಿ ನಾವೆಲ್ಲರೂ ಒಂದು ಸ್ವಂತಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹಿಂಗೆ ತಗೋತೀವಲ್ಲ, ಅದು ಸೆಲ್ಫಿ ಅಂತ ಬಳಸ್ಕೊತಾ ಇರೋದು. ಅದು ಸೆಲ್ಫಿ ಎನ್ನುವುದು ಸೆಲ್ಫ್ ಎಂಬ ಧಾತುವಿನಿಂದ ಸ್ವಂತಿ ಎಂಬ ಪದವನ್ನು ಸೃಷ್ಟಿಸಿ ಬಳಸುತ್ತಿದ್ದೇವೆ ಅಂತ ಹೇಳ್ತಾರೆ. ಫೇಸ್ಬುಕ್ನಲ್ಲಿ ಸಮಯ ಹಾಳು ಮಾಡುವ ಬೇಕಾದಷ್ಟು ಗುಂಪುಗಳಿವೆ. ಫೇಸ್ಬುಕ್ನಲ್ಲಿ ಸಮಯ ಹಾಳು ಮಾಡುವಂಥ ಬೇಕಾದಷ್ಟು
ವ್ಯವಸ್ಥೆಗಳಿದ್ದಾವೆ. ಅವುಗಳ ಮಧ್ಯದಲ್ಲಿ ಕೆಲವು ಉತ್ತಮ ಗುಂಪುಗಳು ಇವೆ. ಪದಾರ್ಥ ಚಿಂತಾಮಣಿ ಅಂತಹ ಒಂದು ತಂಡ. ಪದಾರ್ಥ ಚಿಂತಾಮಣಿ ಅನ್ನುವಂಥ ಅಂದರೆ ಬೇರೆ ಭಾಷೆಗಳಿಂದ ಎರವಲು ಪಡ್ಕೊಂಡು ಬಂದಿರುವಂತಹ ಪದಗಳನ್ನು ಹೇಗೆ ಬಳಸೋದು ಅಂತ ಅಂದ್ಬಿಟ್ಟು ಮಾತಾಡಿರುವಂತಹ ಒಂದು ಗುಂಪು ಅದು ಅಂತ. ಅದರಲ್ಲಿ ಚರ್ಚೆಯಾಗಿ ಸೆಲ್ಫಿಗೆ ಪರ್ಯಾಯ ಎಂದು ತೀರ್ಮಾನವಾದ ಪದ ಸ್ವಂತಿ. ಸೆಲ್ಫಿಗೆ ಪರ್ಯಾಯವಾದಂಥ ಒಂದು ಕನ್ನಡ ಪದ ಯಾವುದು ಅಂತಂದರೆ ಅದು ಸ್ವಂತಿ ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ಎಲ್ಲರೂ ಅದನ್ನೇ ಬಳಸ್ತಾ ಇದ್ದಾರೆ. ಬಹಳ ಮಂದಿ ಈ ಪದವನ್ನು ಈಗಾಗಲೇ ಬಳಸುತ್ತಿದ್ದಾರೆ. ಇಂಗ್ಲಿಷ್ನಿಂದ ನೇರ ಅನುವಾದ ಮಾಡಬೇಕಾಗಿಲ್ಲ. ನಮ್ಮ ಭಾಷೆಗೆ, ಸಂಸ್ಕೃತಿಗೆ, ನಮ್ಮ ಜಾಯಮಾನಕ್ಕೆ ಹತ್ತಿರವಾದ ಪದ ಆದರೆ ಉತ್ತಮ. ಇಂಗ್ಲಿಷ್ನಿಂದ ನೇರವಾಗಿ ಪದ ಇಟ್ಬಿಟ್ಟು ಅನುವಾದ ಮಾಡೋ ಅಗತ್ಯ ಇಲ್ಲ. ನಮ್ಮ ಜಾಯಮಾನಕ್ಕೆ, ನಮ್ಮ ಪ್ರಾದೇಶಿಕ ವಾತಾವರಣಕ್ಕೆ ಒಗ್ಗುವಂಥ ಯಾವ್ದಾದ್ರು ಒಂದು ಶಬ್ದವನ್ನು ಕಂಡಿಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇಂತಹ ಒಂದು ಉದಾಹರಣೆ ಡ್ಯುಯಲ್ ಕೋರ್ ಎಂಬುದಕ್ಕೆ ನಾನು ಬಳಸಿದ ಪದ ಎರಡು ಹೃದಯ ಅಂತ ಅಂದ್ಬಿಟ್ಟು ಇವರೇ ಇದು ಪವನಜ ಅವರು ಬಳಸಿರೋದು. ಸ್ಮಾರ್ಟ್ ಫೋನಿನಲ್ಲಿ ಬಳಸುವ ಕೇಂದ್ರ ಸಂಸ್ಕಾರಕದ ಗುಣವೈಶಿಷ್ಟ್ಯವನ್ನು ವಿವರಿಸುವಲ್ಲಿ ಇದರ ಬಳಕೆಯಾಗುತ್ತದೆ. ನಾನು ಸ್ಮಾರ್ಟ್ ಫೋನ್ಗಳ ವಿಮರ್ಶೆ ಬರೆಯುವಾಗ ಡ್ಯುಯಲ್ ಕೋರ್ ಎಂಬುದಕ್ಕೆ ಎರಡು ಹೃದಯ ಎಂದು ಬಳಸಿದ್ದೇನೆ. ಸ್ಮಾರ್ಟ್ ಫೋನ್ ಬಹುಮಟ್ಟಿಗೆ ಒಂದು ಗಣಕವೇ. ಸ್ಮಾರ್ಟ್ ಫೋನು ಅನ್ನುವಂಥದ್ದು ನಾವೆಲ್ಲ ಬಳಸ್ತಾ ಇದ್ದೀವಲ್ಲ, ಸ್ಮಾರ್ಟ್ ಫೋನು ಅದೊಂಥರ ಒಂದು ಗಣಕವೇ, ಅಂದರೆ ಒಂದು ಕಂಪ್ಯೂಟರ್ ಥರನೇ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದರ ಕೇಂದ್ರ ಭಾಗ ಎಂದರೆ ಅದರ ಮೆದುಳು ಎಂದು ಬಳಸಿದರೆ ಹೆಚ್ಚು ಅನ್ವಯವಾಗುತ್ತದೆ. ಅದರ ಕೇಂದ್ರ ಭಾಗ ಯಾವುದು ಅಂತಂದರೆ ಮೆದುಳು ಅಂತ ಬಳಸಿದ್ರೆ ಸಾಕು ಅಂತ ಹೇಳ್ತಾ ಇರೋದು. ಆದರೂ ನಮ್ಮ ಭಾಷೆಯ ಬಳಕೆಯ ಜಾಯಮಾನಕ್ಕೆ ಹೆಚ್ಚು ಸಮೀಪವಾಗಲಿ ಎಂಬ ಉದ್ದೇಶದಿಂದ ನಾನು ಹೃದಯ ಎಂದು ಬಳಸಿದ್ದೇನೆ. ಆದರೂ ನಮ್ಮ ಭಾಷೆಯ ಜಾಯಮಾನಕ್ಕೆ, ನಮ್ಮ ಸಾಂಸ್ಕೃತಿಕ ವಾತಾವರಣಕ್ಕೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹೃದಯ ಅಂತ ಅಂದ್ಬಿಟ್ಟು ಬಳಸಿದ್ದೀನಿ ಅಂತ ಹೇಳ್ತಾ ಇರೋದು. ನಾನು ಹೃದಯ ಎಂದು ಬಳಸಿದ್ದೇನೆ ಅಂತ. ಡ್ಯುಯಲ್ ಕೋರ್ ಅನ್ನೋದಕ್ಕೆ ಎರಡು ಹೃದಯ ಅಂತ ಅವ್ರು ಬಳಸಿರೋದು. ನಮ್ಮ ಕವಿಗಳನ್ನೇ ತೆಗೆದುಕೊಳ್ಳಿ, ಅವರ ಪ್ರಕಾರ ಪ್ರೇಮ, ಪ್ರೀತಿ, ಅನುರಾಗ, ಅನುಕಂಪ ಎಲ್ಲ ಇರೋದು ಹೃದಯದಲ್ಲಿ ಅಲ್ವಂటే. ಅವುಗಳೆಲ್ಲ ಹುಟ್ಟೋದು ಹೃದಯದಲ್ಲಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಆದರೆ ವಿಜ್ಞಾನದ ಪ್ರಕಾರ ಅವೆಲ್ಲ ಇರೋದು ಮೆದುಳಿನಲ್ಲಿ. ಆದರೆ ವಿಜ್ಞಾನದ ಪ್ರಕಾರ ಅವೆಲ್ಲ ಹುಟ್ಟೋದು ಇರೋದು ಮೆದುಳಿನಲ್ಲಿ ಅಂತ ಹೇಳ್ತಾ ಇರೋದು. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ಈ ಲೇಖನ ಇಲ್ಲಿ ಇನ್ನೊಂದು ಭಾಗದಲ್ಲಿ ಯಾವೆಲ್ಲ ವಿಶೇಷಗಳು ಡಿಜಿಟಲ್ ಸನ್ನಿವೇಶದಲ್ಲಿ ಪಾರಿಭಾಷಿಕ ಪದಗಳ ಬಳಕೆಯನ್ನು ಮಾಡಬೇಕಾದ್ರೆ ಯಾವೆಲ್ಲ ವಿಶೇಷಗಳು ನಮಗೆ ಸಿಕ್ಕುತ್ತೆ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾನು ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.